ಇದು ಎಐ ಯುಗ. ಈಗ ಸೈಬರ್ ಕ್ರೈಮ್ ತೀರಾ ಸಾಮಾನ್ಯ. ಈ ಬಗ್ಗೆ ಜಾಗೃತಿ ಮೂಡಿಸೋಕೆ ಅಂತಾನೆ ನ್ಯೂಸ್ ಫಸ್ಟ್ ಅಂತಾರಾಷ್ಟ್ರೀಯ ಕಾಂಕ್ಲೇವ್ ಮಾಡ್ತಾ ಇದೆ. ಆ ಕಾಂಕ್ಲೇವ್ನ ಭಾಗವೇ ಇವತ್ತು ನಗರದ 2 ಕಾಲೇಜುಗಳಲ್ಲಿ ನಡೆದ ಈ ವಿಶೇಷ ಕಾರ್ಯಕ್ರಮ. ಸೈಬರ್ ಕ್ರಿಮಿಗಳಿಗೆ ಸವಾಲುಟ್ಟಿದ್ದ ಸ್ಟೂಡೆಂಟ್ಸ್, ಹೈ ಸ್ಪೀಡ್ನಲ್ಲಿ ಓಡ್ತಾ ಇರೋ ಮೋಸದ ಟೆಕ್ನಾಲಜಿಗೆ ಓವರ್ಟೇಕ್ ಮಾಡಿ ಬ್ರೇಕ್ ಹಾಕೋಕೆ ರೆಡಿಯಾದ ವಿದ್ಯಾರ್ಥಿಗಳು, ಫ್ರಾಡ್ಗಳ ದಾರಿಯಲ್ಲೇ ಸಾಗಿ ಬುದ್ಧಿ ಕಲಿಸೋದಕ್ಕೆ ಸಿದ್ಧರಾದ ಯುವ ಪೀಳಿಗೆ. ಮಹಾನಗರಿ ಬೆಂಗಳೂರಿಗೆ ಸೈಬರ್ ಕ್ರೈಮ್ ಸಿಟಿ ಅನ್ನೋ ಹೆಸರು ಕೂಡ ಇದೆ. ಇಲ್ಲಿ ನಿತ್ಯ ಸೈಬರ್ ಕೇಸ್ ದಾಖಲಾಗ್ತಾನೆ ಇರುತ್ತವೆ. ಇಂಥವರ ಬಗ್ಗೆ ಅರಿವು ಮೂಡಿಸಿ ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ ಹೆಜ್ಜೆ ಇಟ್ಟಿದೆ. ಹಾಗಾಗಿ ಇದೇ ಫೆಬ್ರವರಿ 28 ಹಾಗೂ 29ರಂದು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಸೈಬರ್ ಕ್ರೈಮ್ ಕಾನ್ಕ್ಲೇವ್ ಆಯೋಜಿಸಿದೆ. ಅದರ ಭಾಗವೇ ಇವತ್ತು ಬೆಂಗಳೂರಿನ ಕೆಲವು ಕಾಲೇಜುಗಳಲ್ಲಿ ನಡೆದ ಹ್ಯಾಕಥಾನ್. ಇವತ್ತು ದೇವನಹಳ್ಳಿಯ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜು ಮತ್ತು ಜಾಲಹಳ್ಳಿಯ ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಹ್ಯಾಕಥಾನ್ ಆಯೋಜಿಸಲಾಗಿತ್ತು. ನಾಗಾರ್ಜುನ ಕಾಲೇಜಿನಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ತಂಡ ಭಾಗಿಯಾಗಿ ಸೈಬರ್ ಕ್ರೈಮ್ ಕುರಿತ ಸಮಸ್ಯೆಗಳಿಗೆ ಹೊಸ ಐಡಿಯಾವನ್ನ ಜಡ್ಜ್ಗಳ ಮುಂದೆ ಪ್ರೆಸೆಂಟ್ ಮಾಡಿದ್ರು. ಎಐ ಟೂಲ್ ಬಳಸಿ ವಂಚಕರ ಜಾಲದಿಂದ ತಪ್ಪಿಸಿಕೊಳ್ಳುವುದು ಹೇಗೆ, ನಕಲಿ ವೆಬ್ಸೈಟ್ ಪತ್ತೆ ಮಾಡುವುದು ಹೇಗೆ, ಹೀಗೆ 10 ಹಲವು ಡಿಫರೆಂಟ್ ಐಡಿಯಾಗಳನ್ನ ತೆರೆದಿಟ್ರು. ಈ ವೇಳೆ ವಿದ್ಯಾರ್ಥಿಗಳಿಗೆ ಇಂತಹ ಅವಕಾಶ ನೀಡಿದ ನ್ಯೂಸ್ ಫಸ್ಟ್ಗೆ ನಾಗಾರ್ಜುನ ಕಾಲೇಜಿನ ಆಡಳಿತ ಮಂಡಳಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಯಾವ ರೀತಿ ಮೋಸ ಮಾಡ್ಬೋದು ಅಂತೇಳಿ ಅವರು ಅದೇ ಥರ ಆಲೋಚನೆ ಮಾಡ್ಕೊಂಡು ಅವರು ಬೇರೆ ಬೇರೆ ಟೆಕ್ನಿಕ್ಗಳನ್ನ ಉಪಯೋಗಿಸ್ತಾ ಇರ್ತಾರೆ. ಅಂಥ ಟೆಕ್ನಿಕ್ಗಳನ್ನ ಅವರು ಒಂದೊಂದು ಹೊಸದು ತಂದಂಗೂ ನಾವು ಹೊಸದನ್ನು ಅದಕ್ಕೆ ಸೆಕ್ಯೂರಿಟಿನ ತಂದು ಕೊಡಬೇಕಾಗತ್ತೆ. ಆ ಕೆಲಸ ಇಂಜಿನಿಯರ್ಗಳಿಂದ ಆಗಬೇಕಾಗತ್ತೆ. ಅದರಿಂದ ಸೈಬರ್ ಸೆಕ್ಯೂರಿಟಿ ಅನ್ನೋದು ತುಂಬ ವೈಟಲ್ಲು, ವೆರಿ ವೆರಿ ಇಂಪಾರ್ಟೆಂಟ್ ಏರಿಯಾ. ಸೊ ಈ ಒಂದು ಕಾರ್ಯಕ್ರಮ ನಮಗೆ ಈ ಕಾಲೇಜಿನಲ್ಲಿ ಮಾಡ್ತಾ ಇರ್ತಕ್ಕಂಥ ತುಂಬ ಸಂತೋಷಕರವಾಗಿದೆ. ಆಮೇಲೆ ಹುಡುಗರಿಗೆ ಇದರಿಂದ ಹೆಚ್ಚಿನ ಒಂದು ರೀತಿ ಬೆನಿಫಿಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಇನ್ನು ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾದ 11 ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗಳನ್ನ ಕೊಡಲಾಗಿತ್ತು. ಇದರಲ್ಲಿ ತಂಡಗಳು ತಮ್ಮ ನೆಚ್ಚಿನ ವಿಷಯಗಳ ಮೇಲೆ ಅಬ್ಸ್ಟ್ರಾಕ್ಟ್ಗಳನ್ನ ಸಿದ್ಧಪಡಿಸಿ ತಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗಳಿಗೆ ತಮ್ಮ ಪರಿಹಾರವನ್ನ ತಿಳಿಸಿದ್ರು. ನ್ಯೂಸ್ ಫಸ್ಟ್ನ ಈ ವಿನೂತನ ಪ್ರಯತ್ನಕ್ಕಾಗಿ ಸಂಭ್ರಮ್ ಇನ್ಸ್ಟಿಟ್ಯೂಟ್ನ ಸೈಬರ್ ಸೆಕ್ಯೂರಿಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂಜೀತಾ ಶ್ಲಾಘಿಸಿದ್ರು. ತುಂಬ ಥ್ಯಾಂಕ್ಸ್ ಚಾನಲ್ ಅವ್ರಿಗೆ, ನ್ಯೂಸ್ ಫಸ್ಟ್ ಚಾನಲ್ ಅವ್ರಿಗೆ. ಇನ್ಫ್ಯಾಕ್ಟ್ ನಾನು ಐ ಥಿಂಕ್ ದಿಸ್ ಇಸ್ ಇದೇ ಫಸ್ಟ್ ಟೈಮ್ ನಾನು ನ್ಯೂಸ್ ಚಾನಲ್ ಅವರು ಇದು ಇನಿಷಿಯೇಟಿವ್ ತೊಗೊಂಡಿರೋದು ತುಂಬ ಖುಷಿಯಾಗುತ್ತೆ. ಯಾಕಂದರೆ ನ್ಯೂಸ್ ಅನ್ನೋದೊಂದು ಮಾಧ್ಯಮ ಪ್ರತಿಯೊಬ್ಬರಿಗೂ ತಲುಪುತ್ತೆ. ನಾವು ಎಷ್ಟೇ ಕಂಪ್ನಿಯವ್ರು ಏನೇ ಮಾತಾಡಿದ್ರು ಅಷ್ಟು ರೀಚಬಿಲಿಟಿ ಇರಲ್ಲ. ಬಟ್ ನ್ಯೂಸಲ್ಲಿ ಯಾವಾಗ ಇದ್ರ ಬಗ್ಗೆ ಅವೇರ್ನೆಸ್ ಬರುತ್ತೆ, ಈ ಥರ ಸೈಬರ್ ಸೆಕ್ಯೂರಿಟಿ ಇಂಪಾರ್ಟೆಂಟು, ಸೈಬರ್ ಕ್ರೈಮ್ಸ್ ಆಗ್ತಾ ಇದೆ, ಇದರಿಂದ ನಾವು ಪ್ರೊಟೆಕ್ಟ್ ಆಗಬೇಕು ಅಂತ ಎಲ್ಲ ನ್ಯೂಸಲ್ಲಿ ಯಾವಾಗ ಹೇಳ್ತಾರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಒಟ್ಟು ಬೆಂಗಳೂರಿನ 10ಕ್ಕೂ ಹೆಚ್ಚು ಕಾಲೇಜಿನಲ್ಲಿ ಈ ಸ್ಪರ್ಧೆ ನಡೆಯುತ್ತಿದ್ದು, ಪ್ರಿಲಿಮಿನರಿ ರೌಂಡ್ನಲ್ಲಿ 100ಕ್ಕೂ ಹೆಚ್ಚು ತಂಡಗಳು ಸೈಬರ್ ಸೆಕ್ಯೂರಿಟಿಗೆ ತಮ್ಮ ಐಡಿಯಾ ನೀಡಲಿದ್ದಾರೆ. ಇದರಲ್ಲಿ ಬೆಸ್ಟ್ ಐಡಿಯಾ ನೀಡಿದ 30 ತಂಡವನ್ನ ಫೈನಲ್ ಸುತ್ತಿಗೆ ಆಯ್ಕೆ ಮಾಡಲಾಗುತ್ತೆ. ಈ ಹ್ಯಾಕಥಾನ್ ವಿದ್ಯಾರ್ಥಿಗಳಿಗೆ ಹೊಸ ಜೋಶ್ ನೀಡಿದ್ದು, ವಿದ್ಯಾರ್ಥಿಗಳಿಂದ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಧ್ರುವರಾಜ್ ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.